ಏನು? ಹೌದು, ಆ ಜಾಬ್ನ ಎಂಥ ಪರಿಸ್ಥಿತಿಲಿ ನೀವು ಕಳ್ಕೊಂಡ್ರೋ, ಆ ಜಾಬ್ನಿಂದ ನಿಮ್ಮನ್ನ ತೆಗೆದಾಗ ನಿಮ್ಗೆಷ್ಟು ಅವಮಾನ ಆಗಿತ್ತೋ ಅದೆಲ್ಲ ಅಪ್ಪಂಗೆ ಹೇಳ್ದೆ. ಕಳ್ಕೊಂಡಿರೋ ಕಡೆನೇ ಸಂಪಾದಿಸ್ಬೇಕು ಅಂತಾರಲ್ಲ, ಅದೇ ಥರ ಎಲ್ಲಿ ನಿಮ್ಮ ಮರ್ಯಾದೆ ಹೋಗುತ್ತೆ ಅಂತ ಬೇಜಾರು ಮಾಡ್ಕೊಂಡ್ರೋ ಅದೇ ಕಾಲೇಜಲ್ಲಿ ನಿಮಗೆ ಕೆಲಸ ಕೊಡ್ಸಿದ್ರೆ ನಿಮಗೆ ಖುಷಿ ಆಗತ್ತೆ. ನಿಜ ಏನು ಅಂತ ಎಲ್ರಿಗೂ ಗೊತ್ತಾಗತ್ತೆ ಅಂತ ನಾನೇ ಹೇಳಿದ್ದು. ರಾಜಿ, ಎಸ್, ಅದಕ್ಕೆ ನಾವು ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳೋದು. ನನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನ ಅರ್ಥ ಮಾಡಿಕೊಂಡು ನನಗೇನ್ ಬೇಕು ಅಂತ ಕೇಳ್ಕೊಂಡಿದ್ನೋ ಅದನ್ನ ಸಂಪಾದಿಸಿಕೊಟ್ಟೆ. ಥ್ಯಾಂಕ್ ಯು ಸೋ ಮಚ್. ಇದೇನ್ ರಾಜಿ, ಇಷ್ಟೊತ್ತು ಹ್ಯಾಪಿ ಆಗಿದ್ದು ಸಡನ್ ಆಗಿ ಡಲ್ ಆಗ್ಬಿಟ್ಟೆ? ಸಿಗಕ್ಕಾಗಲ್ಲ ಅನ್ಕೊಂಡವ್ರು ಸಿಕ್ಕಿದೀವಿ. ಈ ಜನ್ಮದಲ್ಲಿ ನಮ್ಮ ಮದ್ವೆನೇ ಆಗಲ್ಲ ಅನ್ಕೊಂಡಿದ್ವಿ, ಇನ್ನೇನದು ಆಗತ್ತೆ. ಆದ್ರೆ ನಾವು ಒಂದಾಗಬೇಕು, ನಮ್ಮ ಪ್ರೀತಿ ಗೆಲ್ಬೇಕು ಅಂತ ನನಗೂ ಯಾವಾಗ್ಲೂ ಸಪೋರ್ಟ್ ಮಾಡ್ದಂತ ಆದ್ಯನ್ ಬಗ್ಗೆ ನೆನೆಸ್ಕೊಂಡ್ರೇನೆ ತುಂಬಾ ಬೇಜಾರಾಗತ್ತೆ. ಹೌದು, ಮೊದಲು ನಾನಿನ್ ಬಗ್ಗೆ ಯೋಚನೆ ಮಾಡ್ತಿರೋವಾಗ ಆದ್ಯ ಒಂದೆರಡು ಸರಿ ನನ್ನ ಹತ್ರ ಮಾತಾಡಿದ್ಲು. ನಾವು ಒಂದಾಗಬೇಕು ಅಂತ, ನಮ್ಮ ಮದ್ವೆ ನಡಿಬೇಕು ಅಂತ ನನಗೆಷ್ಟೋ ಸಹಾಯ ಮಾಡಿರೋ ಆದ್ಯ ನಮ್ಮ ಮದ್ವೆಗೂ ಇರ್ದೆ ಹೊರಟೋಗ್ತಾ ಇದ್ದಾಳೆ. ನನಗದೇ ಬೇಜಾರಾಗ್ತಿರೋದು. ಅದ್ಯಾಕೆ? ನಮ್ಮ ಮದ್ವೆನೆ ನೋಡ್ದೆ ಹೇಗೆ ಹೋಗ್ತಾಳೆ? ಹೊರಟು ಹೋಗ್ತೀನಿ ಅಂತಿದ್ದಾಳೆ. ಎಷ್ಟು ಹೇಳಿದ್ರು ಕೇಳಿಸ್ಕೊತಾನೆ ಇಲ್ಲ. ಇಷ್ಟು ದಿನ ನಮ್ ಚಿಕ್ಕಪ್ಪ ಕಾಣಿಸ್ತಿರ್ಲಿಲ್ಲ ಅಂತ ಸುಮ್ಮನೆ ಇದ್ಲು. ಇವಾಗ ಚಿಕ್ಕಪ್ಪ ಬರ್ತಿದ್ದ ಹಾಗೆ ಹೊರಡೋದಕ್ಕೆ ರೆಡಿ ಆಗ್ತಾ ಇದ್ದಾಳೆ. ಇಷ್ಟು ದಿನ ಇದ್ದು ಇನ್ನೊಂದು ಸ್ವಲ್ಪ ದಿನ ಇರೋದಕ್ಕೆ ಅವಳಿಗೆ ಪ್ರಾಬ್ಲಮ್ ಏನು? ಅವಳು ಪ್ರೀತಿಸ್ತಂತ ಮಾವನ್ ಮದ್ವೆ ಬೇರೆಯವಳ ಜೊತೆ ಆಗ ಹೋಗಿದೆ. ಇನ್ನೂ ಮಾವನ್ ಮುಂದೆ ಓಡಾಡೋದು ಅವಳು ಕಷ್ಟ ಆಗ್ತಾ ಇದೆ. ಆದ್ರೂ ಚಿಕ್ಕಪ್ಪನಿಗೋಸ್ಕರನೇ ಇಲ್ಲಿದ್ಲು. ಇವಾಗ ಹೊರಟೋಗ್ತಾ ಇದ್ದಾಳೆ. ಆದ್ಯ ಹೋಗ್ತಾ ಇದ್ದಾಳೆ ಅಂದ್ರೆ ನನಗೆ ಸಹಿಸ್ಕೊಳಕ್